ಆಸ್ತಿ ವಿಚಾರಕ್ಕೆ ಎರಡು ಕುಟುಂಬಗಳ ಮಧ್ಯೆ ಹೊಡೆದಾಟ ಆಗಿದೆ. ಪರಸ್ಪರ ಬಣವೆಗಳಿಗೆ ಬೆಂಕಿ ಹಚ್ಚಿಕೊಂಡು ಹೊಡೆದಾಡಿಕೊಂಡಿದ್ದಾರೆ. ಆಸ್ತಿಗಾಗಿ ರಣಾರಂಗವಾಗಿರುವಂತಹ ಧಾರವಾಡದ ಮುರಕಟ್ಟಿ ಗ್ರಾಮ ಇದು. ಎರಡೂ ಕುಟುಂಬಗಳ ನಡುವೆ ಸಂಘರ್ಷ, ವಿವಾದಕ್ಕೆ ರಕ್ತಪಾತವೇ ಹರಿದಿದೆ. ಇಲ್ಲಿ ಆಸ್ತಿ ವಿಚಾರಕ್ಕೆ ನಡೆದಿರುವಂತಹ ಗಲಾಟೆ ಈ ಮಟ್ಟಕ್ಕೆ ಹೊಡೆದಾಡಿಕೊಂಡು ರಕ್ತಪಾತವೇ ಆಗಿದೆ. ಆಸ್ತಿಗಾಗಿ ರಕ್ತಪಾತ, ಮಾರಣಾಂತಿಕ ಹಲ್ಲೆ ಕೂಡ ಮಾಡಿದ್ದಾರೆ. ಮೂವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಈ ಗಲಾಟೆಯಲ್ಲಿ ಮುಲ್ಲಾ ಕುಟುಂಬದ ಮೂವರಿಗೆ ಗಂಭೀರ ಗಾಯ ಆಗಿದೆ. ರಜಿಯಾ ಬೇಗಂ, ಮಕ್ತುಮ್ ಹಸೇನ್, ಕುತುಬುದ್ದೀನ್ಗೆ ಇದೀಗ ಗಾಯಗಳಾಗಿರುವಂಥದ್ದು. ಮಂಜುನಾಥ್ ನೀರಲಗಿ ಎಂಬಾತನಿಂದ ಹಲ್ಲೆ ಮಾಡಿರೋ ಆರೋಪ ಕೇಳಿ ಬರ್ತಾ ಇದೆ. ಧಾರವಾಡ ಗ್ರಾಮೀಣ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಆಸ್ತಿಗಾಗಿ ಇಷ್ಟೆಲ್ಲ ಆಗಿರುವಂಥದ್ದು. ಮಾರಣಾಂತಿಕ ಹಲ್ಲೆ ಆಗಿದೆ. ಆಸ್ತಿಗಾಗಿ ಎರಡೂ ಕುಟುಂಬಗಳ ಮಧ್ಯೆ ನಡೆದಿರುವಂತಹ ಗಲಾಟೆ ಇದು. ನೋಡಿ, ಪರಸ್ಪರ ಇಲ್ಲಿ ಆಸ್ತಿ ವಿಚಾರಕ್ಕೆ ನಡೆದಿರುವಂತಹ ಗಲಾಟೆ ಇದು, ಬೇರೆ ಇನ್ನೇನು ಅಲ್ಲ. ಆಸ್ತಿ ವಿಚಾರಕ್ಕೆ ಇತ್ತೀಚೆಗೆ ಈ ಕುಟುಂಬಗಳ ಮಧ್ಯೆಯೇ ಜಾಸ್ತಿ ಗಲಾಟೆ ಆಗ್ತಾ ಇರುವಂಥದ್ದು. ಇದೀಗ ಮತ್ತೊಮ್ಮೆ ಇಂಥದ್ದೇ ಘಟನೆ ನಡೆದಿದೆ. ಯಾವ ಮಟ್ಟಕ್ಕಾಗಿದೆ ಅಂತಂದ್ರೆ, ಈ ಬಣವೆಗಳಿಗೆ ಬೆಂಕಿ ಹಚ್ಕೊಂಡು ಹೊಡೆದಾಡ್ಕೊಂಡು ರಕ್ತ ಬರೋ ರೀತಿ ಹೊಡೆದಾಡ್ಕೊಂಡು ಸತ್ತಿದ್ದಾರೆ. ಅದು ಕೂಡ ಆಸ್ತಿ ವಿಚಾರಕ್ಕೆ ನಡೆದಿರುವಂತಹ ಗಲಾಟೆ ಇದು. ಧಾರವಾಡದ ಮುರಕಟ್ಟಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಎರಡೂ ಕುಟುಂಬಗಳ ನಡುವೆ ಸಂಘರ್ಷ, ವಿವಾದಕ್ಕೆ ರಕ್ತಪಾತವೇ ಹರಿದಿದೆ. ಆಸ್ತಿ ವಿಚಾರಕ್ಕೆ ನಡೆದಿರುವಂತಹ ಗಲಾಟೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಅದು ಕೂಡ ಮಾರಣಾಂತಿಕ ಹಲ್ಲೆ ಕೂಡ ಮಾಡಲಾಗಿದೆ. ಮೂವರು ಗಂಭೀರವಾಗಿ